ಕರುಣಿತೆ ಮೂರನು ಬೇಡೆಂದೇನೆ ಪಿತಾಕರಗೋತ ಬೇಡಿದನು. ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದ 5 ಪುತ್ರರಲ್ಲಿ ಏಕೈಕ ಪುತ್ರ ನೀನು. ಪುತ್ರರಲ್ಲಿ 2 ವಿಧ, ಕರ್ಮಪುತ್ರ ಋಣಪುತ್ರ ಅಂತ. ಇದೆಲ್ಲ ಪಿಂಡಗಳು ಋಣಪುತ್ರ. ಕರ್ಮಪುತ್ರ ಅಂದ್ರೆ ನೀನು ಮಾತ್ರ. ನಾನು ಹೇಳಿದ ಕಾರ್ಯವನ್ನು ಸರಿಯಾಗಿ ಪೂರೈಸಿದ್ದು, ನಿನ್ನ ಭಾಷೆಯನ್ನು ನಡೆಸಿಕೊಟ್ಟಿದ್ದು. ಮಗನೇ ಸಂತೋಷವಾಯಿತು. ಅದಕ್ಕಾಗಿ ಸಂತೋಷಗೊಂಡು ನಿನಗೆ ನಾನು 3 ವರಗಳನ್ನು ಕರುಣಿಸಿದ್ದೇನೆ. ಏನು ಬೇಕು ಹೇಳು? ಮಾತೆಯ ಜೀವವಯನಯ ಕೇಳು ಮಗನೇ ಕೇಳು. ನನಗೆ ಅವರನ್ನು ಬದುಕಿಸಿಕೊಡಿಯಪ್ಪ. ಮಗನೇ, ಆ ಮಕ್ಕಳು ಯಾಕೆ ಯಾವುದಕ್ಕೂ ಪ್ರಯೋಜನವಿಲ್ಲ, ನನ್ನ ಮಾತನ್ನು ನಡೆಸಿಕೊಡುವುದಿಲ್ಲ ಅಂತ ಮಕ್ಕಳು ಯಾಕೆ? ಅಪ್ಪನ ಹೇಳಿದ ಕಾರ್ಯವನ್ನು ಪೂರೈಸದ ಮಕ್ಕಳು ಬೇಕಾ? ಯಾಕೆ ಬಿಡಬೇಡ. ನನಗೆ ಬೇಕೇ ಬೇಕಪ್ಪ. ನಿನಗೆ ಬೇಕಾದ್ರೆ ಕರುಣಿಸ್ತೇನೆ, ಆದ್ರೆ ನನ್ನ ಮುಖ ನೋಡ್ಬಾರ್ದು. ನಿಮ್ಮ ಮುಖವನ್ನು ನೋಡೋದಕ್ಕೆ ನಾನು ನೋಡಬಾರ್ದು. ಒಂದು ವರನ ಕೇಳಿಕೊಂಡವನು ನಾನು 2ನೇ ವರವಾಗಿ ಕೇಳುತ್ತಾ ಇದ್ದೇನೆ. ಅಪ್ಪ, ನನಗೆ ಅಮ್ಮ ಬೇಕು. ಅಮ್ಮನನ್ನು ಬದುಕಿಸಿಕೊಡಿ ಅಪ್ಪ. ಮಗನೇ, ನಿನಗೆ ಬೇಕಾದ್ದು ಅಮ್ಮ ಅಲ್ವಾ? ನಾನು ಇನ್ನೊಂದು ಮದುವೆ ಆಗ್ತೇನೆ ಅಮ್ಮ. ಅಪ್ಪ, ನೀವು ಇನ್ನೊಂದು ಮದುವೆಯನ್ನು ಆಗಬಹುದು, ಆದ್ರೆ ಅವರನ್ನು ಮಡದಿಯೂ ಆಗಬಹುದು. ಆದ್ರೆ ನನಗೆ ಎಷ್ಟಂತ ತಾಯಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಎಂತ ತಾಯಿ ಕೊಟ್ಟಂತ ಪ್ರೀತಿಯನ್ನು ಆ ಚಿಕ್ಕಮ್ಮನಿಗೆ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನನ್ನ ಅಮ್ಮನೇ ಬೇಕಪ್ಪ. ಅಮ್ಮನೇ ಬೇಕಾ? ಬೇಕಾ ಅವಳು? ಬೇಕಪ್ಪ. ಪಿತನ ಮಾತನ್ನು ಪೂರೈಸಿಕೊಡುವುದಕ್ಕಾಗಿ ಮಾತಿ ಎನ್ನುವ ಮಮತೆಯನ್ನೇ ತೆರಿಸಿ ನನ್ನ ಶಿರವನ್ನು ಕತ್ತರಿಸಿದ್ದೀಯ. ಇವಾಗ ನಿನ್ನ ಕಣ್ಮುಂಭಾಗದಲ್ಲಿ ನಾನು ನಿಂತುಕೊಂಡಿದ್ದೇನೆ. ಬದುಕಿಸಿದ ಕ್ರಮ ಹೇಗೆ ಕೇಳಬಹುದೇ ಮಗ ನಿನ್ನಲ್ಲಿ? ಅಮ್ಮ, ಈ ಕೆಲಸವನ್ನು ಮಾಡಿದಕ್ಕಾಗಿ ನನಗೆ ಅಪ್ಪ 3 ವರಗಳನ್ನು ಕೇಳುವಂತ ಹೇಳಿದ್ದಾರೆ. ಆದ್ರೆ 2 ವರವನ್ನು ಕೇಳಿದವನು ನಾನು. ಏನಿಲ್ಲ. 1ನೇ ವರದಿಂದ ಅಗ್ರಜರನ್ನು ಬದುಕಿಸಿಕೊಂಡೆ, 2ನೇ ವರವಾಗಿ ನಿಮ್ಮನ್ನು ಬದುಕಿಸಿಕೊಂಡೆ. ಅಮ್ಮ, ಇನ್ನು 1 ವರ ಬಾಕಿ ಇತ್ತು. ಯಾವ ರೀತಿಗೆ ವರವನ್ನು ಕೇಳಬೇಕೆಂಬುದಾಗಿ ನನಗೆ ದಾರಿಯೇ ತೋಚುತ್ತಾ ಇಲ್ಲ. ಅಮ್ಮ, ನೀವೇ ದಾರಿಯನ್ನು ತೋರಿಸಬೇಕಮ್ಮ. ಕಂದ, ಪಂಚಪಾತಕಗಳಲ್ಲಿ ಶ್ರೀಹತ್ಯೆ ಒಂದು ಮಗನೇ. ಅದರಲ್ಲಿ ಮಾತಿಯಾದಂತಹ ನನ್ನ ಶಿರವನ್ನೇ ಕತ್ತರಿಸಿದ್ದೀಯ. ನಾಳೆ ಲೋಕದ ಜನಗಳು ರಾಮ ಮಾತಿ ಶಿರವನ್ನು ಕತ್ತರಿಸಿದವ ಎಂಬುದಾಗಿ ಎನ್ನುವಂತಹ ದುರಿತವು ನಿನ್ನನ್ನು ಕಾಡುತ್ತಾ ಇದೆ. ಅದು ಯಾವತ್ತು ಬರಬಾರದು ಎಂಬುದ ಹಾಗೆ ಅಪ್ಪಯ್ಯ, 2 ವರಗಳನ್ನು ಬೇಡಿಕೊಂಡವನು ನಾನು. ಹೌದು. ಈಗ 1 ವರ ಬಾಕಿ ಉಳಿದಿದೆ. ಹೌದು. ಅದನ್ನು ಕೇಳುತ್ತಾ ಇದ್ದೇನೆ. ಏರಬೇಕು. ಅಪ್ಪ, ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟುತ್ತಾರೆ, ಆದ್ರೆ ಕೆಟ್ಟ ತಾಯಿಯನ್ನು ಯಾವತ್ತೂ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಪ್ಪ. ಆದ್ರೆ ಇವತ್ತು ಈ ರಾಮ ತನ್ನ ತಾಯಿಯ ತಲೆಯನ್ನೇ ಕಡಿದವನು. ನಾಳಿನ ಜನರು, ಪ್ರಪಂಚದಲ್ಲಿರುವಂತಹ ಜನರು ನಾಳೆ ಜಗತ್ತು ತೋರಿಸುವುದಿಲ್ಲವೇ ಅಪ್ಪ? ಅಮ್ಮನನ್ನೇ ಕೊಂದಂತಹ ಮಗ ಎಂಬಂತಹ ಆ ನಿಂದನೆ, ಅಂತಹ ಪಾಪ ನನಗೆ ಬಾರದ ಹಾಗೆ ವರವನ್ನು ಅನುಗ್ರಹಿಸಬೇಕು. ನಿನ್ನ ಕೀರ್ತಿ ಎಂಬ ಶ್ವೇತವಸ್ತ್ರಕ್ಕೆ ಕಪ್ಪು ಮಚ್ಚೆ ಹಾಗೆ ಮಾತೃಹತ್ಯೆ ಮತ್ತು ಸ್ತ್ರೀಹತ್ಯೆ ಅಂಟಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಆ ಪಾಪದ ಲೇಪ ಅಂಟದ ಹಾಗೆ ನಾನು ನಿನ್ನ ಪಾಪವನ್ನು ತೊಳೆದಿದ್ದೇನೆ. ಕೈಲಾಸ ಜೀವನ ಸೇರಿ ವಿದ್ಯೆಯನ್ನು ಕಲಿಯುವುದಕ್ಕೆ ಹೋದವನು ನಾನು. ವಿದ್ಯೆಯನ್ನು ಪೂರ್ಣ ಆಗಲಿಲ್ಲ, ಅರ್ಧದಲ್ಲಿಯೇ ನಿಂತಿದೆ. ಆ ವಿದ್ಯೆಯನ್ನು ಪೂರ್ಣ ಮಾಡಿ ಬರಬೇಕೆಂಬಂತ ಆಸೆಯನ್ನು ಹಿಮ್ಮಡಿಸುತ್ತಾ ಇದೆ. ಅಪ್ಪ, ಆಶೀರ್ವಾದ ಮಾಡಿ ನನ್ನನ್ನು ಕಳುಹಿಸಿಕೊಡಿ ಅಪ್ಪ. ಕಾರ್ಯದಲ್ಲಿ ಜಯವಾಗಲಿ. ಹೋಗಿ ಬಾ ಮಗೇ. ಹೋಗಿರುತ್ತೇನೆ. ಎಷ್ಟು ಗೊತ್ತಾಯ್ತು. ಇದನ್ನೆಲ್ಲ ಋಷಿಯಾಶ್ರಮ ಅಂತ ಹೇಳಿಯ. ಇಲ್ಲಿ ಒಂದು ವ್ಯವಸ್ಥೆ ಉಂಟಾ? ಆ ವ್ಯವಸ್ಥೆ ಶುದ್ಧತೆ ಉಂಟು. ಅಲ್ಲಿ ನೋಡಿ ಕಸ ಅಗ್ನಿ ಬದಿಷ್ಠ ಮನೆ ಆಗಿದೆ. ಒಂದು ರಂಗೋಲಿ ಬಿಡಿಸಿದ. ಯಾವುದು ಒಂದು ಗೃಹಿಣಿ ಆದವರು ಇದನ್ನೆಲ್ಲ ಮಾಡಬೇಕು ಅನ್ನೋ ಪ್ರಜ್ಞೆ ಉಂಟು. ದೂರದಲ್ಲಿ ನಿಂತಿದ್ದಾರೆ. ಅವಳು ಮಾತಾಡ್ತಿರ್ಬೋದು, ನಾನೇ ಮಾತಾಡ್ತೀನಿ.
ರೇಣುಕಾ ಅವಳು ಸತ್ತಿದ್ದಾಳೆ. ನಾನು ಬರ್ತಿದ್ದೆ ಇಲ್ಲಿ ಬಾರೆ. ಯಾಕೆ ಅಲ್ಲ, ಗಂಡ ಹೆಂಡಿರ ಜಗಳ ಒಂದು ನಿಮಿಷ ಇಲ್ಲಿ, ಅದನ್ನೆಲ್ಲ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಇಷ್ಟು ವಿವರಣೆ ನನಗೆ ಅಗತ್ಯ ಇಲ್ಲ. ಇಲ್ಲಿ ಬಾ. ಯಾಕೆ ನಾನು ಇನ್ನಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಬೇಡ, ನನ್ನಲ್ಲಿ ಮಾತಾಡುದು ಬೇಡ ನೀವು. ಅಲ್ಲ, ಗಂಡ ಹೆಂಡತಿಯಲ್ಲಿ ಮಾತನಾಡಿದ್ರೆ ಮತ್ತೆ ಗಂಡ ಹೆಂಡತಿಯನ್ನು ಬಿಟ್ಟು ಹೋದ್ರೆ ಎಷ್ಟು ಕಷ್ಟಪಟ್ಟಾದ್ರೆ ಹೆಂಡತಿ ಜೀವನವನ್ನು ನಡೆಸುತ್ತಾಳೆ. ಅದೇ ರೀತಿ ಹೆಂಡತಿ ಬಿಟ್ಟು ಹೋದ್ರೆ ಎಷ್ಟು ಕಷ್ಟ, ಸ್ವಲ್ಪ ಅನುಭವ ಆಗ್ಲಿ ಮತ್ತೆ ನಾನು ನೋಡು. ಕೇಳಿದೆ ಅಲ್ವಾ ನಿನ್ನ ಕರೆಯುವುದು? ಹೌದಾ? ಆಯ್ತಾ ಈಗಲೇ ಇಲ್ಲಿ ಬಾ. ನಾನು ಬರ್ಬೇಕಾ? ಹಾ. ನೀವು ಸುಟ್ಟು ಬಿಡ್ಬೇಕು. ಅಷ್ಟೇ ಅಲ್ವಾ? ಹಾ. ದೊಡ್ಡ ವಿಷಯವಲ್ಲ, ಬಿಟ್ಟಿದೆ ಹಾ? ಬಿಟ್ಟಿದೆ. ಬಿಟ್ಟಾಯ್ತಾ? ಹಾ, ಪರೀಕ್ಷೆ ಮಾಡ್ಬೋದಲ್ಲ? ಹಾ, ಪರೀಕ್ಷೆ ಮಾಡಿ. ಹಾ. ಓ, ನನ್ನ ಗಂಡಗೆ ಎಷ್ಟು ಚಂದ. ಅಲ್ಲ, ನೀನು ನೋವು ಮಾಡಿದ್ರೆ ಸಿಟ್ಟು ಬರಬೇಕಲ್ಲ. ನೋವಾಯ್ತು. ಮತ್ತೆ ಗಡ್ಡವನ್ನು ಹೇಳಿದ್ರೆ ನೋವು. ಸಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನೀವು ಅಲ್ವಾ? ಹಾಗಾದ್ರೆ ಒಂದು ಪರೀಕ್ಷೆ ಮಾಡಿದೆ. ಪೂರ್ಣ ಸಿಟ್ಟು ಬಿಡಬೇಕು. ಹೌದು. ಈಗ ಸಿಟ್ಟು ಬಿಟ್ಟರೆ ನೀನು ಹತ್ತಿರ ಬರ್ತೀನಿ. ಖಂಡಿತ. ನನ್ನ ಚಿತ್ತನ್ನು ಬಿಟ್ಟಿದ್ದೇನೆ. ನನ್ನ ಚಿತ್ತನ್ನು ಎಂತ ಕೆಟ್ಟು ಹೋಗುದು ನೀನು? ಏನು ಇದೆ? ಇಷ್ಟು ಕೆಟ್ಟದ್ದೇ ಕೋಪ ನೀನು.